ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಟಿಫನ್ಗೂ ಕೂಡ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಒಗ್ಗರಣೆಗೆ ಈರುಳ್ಳಿ, ಪಲಾವ್ ಐಟಮ್ಸು, ಸಾಸಿವೆ, ಕರಿಬೇವಿನ ಸೊಪ್ಪು ಇದನ್ನ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡೆ. ಆಮೇಲೆ ರುಬ್ಬೋದಿಕ್ಕೆ ಅಂತ ಹೇಳಿ ಪುದೀನ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಸ್ವಲ್ಪ ಕಾಯಿ ತುರಿ, ಒಂದು ಟೊಮೊಟೊನ ತಗೊಂಡು ರುಬ್ಕೊಂಡಿದ್ದೀನಿ. ರುಬ್ಬಿರೋ ಅಂಥ ಮಸಾಲೆನೂ ಸೇರಿಸ್ಕೊಂಡು ಹಾಗೆ ಅಕ್ಕಿನೂ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಮಶ್ರೂಮ್ನ ಸೇರಿಸ್ಕೊತಾ ಇದ್ದೀನಿ. ಮಶ್ರೂಮ್ನ ತೊಳ್ಕೊಂಡು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಮಶ್ರೂಮ್ ಸ್ವಲ್ಪ ಲಾಸ್ಟಲ್ಲೇ ಸೇರಿಸೋದು, ನಾನು ಮುಂಚೆನೇ ಹಾಕಿಬಿಟ್ರೆ ಅದು ತುಂಬ ಬೆಂದೋಗ್ಬಿಡುತ್ತೆ ಅಂತ ಹೇಳಿ. ಮಶ್ರೂಮ್ ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ನಾನು ಮೊಟ್ಟೆನೂ ಸೇರಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಮೊಟ್ಟೆನ ಸಪ್ರೇಟ್ ಬೇಯಿಸ್ಕೊಂಡು ಅರ್ಧ ಹೋಳ್ ಮಾಡಿ ಅದನ್ನು ಕೂಡ ಮಶ್ರೂಮ್ ಯಾವಾಗ ಸೇರಿಸ್ತೀನೋ ಆವಾಗ ಸೇರಿಸ್ಕೊತಾ ಇದ್ದೀನಿ. ಮಶ್ರೂಮ್ ಸ್ವಲ್ಪ ಜಾಸ್ತಿ ಇದ್ದರೆ ಮೊಟ್ಟೆ ಹಾಕೋ ಅವಶ್ಯಕತೆ ಏನಿರಲ್ಲ. ನಾನು ಸ್ವಲ್ಪ ಮಶ್ರೂಮ್ ಕಮ್ಮಿ ಆಯ್ತಲ್ವಾ ಅಂತ ಹೇಳಿ ಅದಕ್ಕೆ ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ. ಈಗ ಲಾಸ್ಟಲ್ಲಿ ಉಪ್ಪು ಹಾಕಿ ಸ್ವಲ್ಪ ತಿರುಗಿಸಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ ಬೇರೆ ಮಸಾಲೆ ಎಲ್ಲ ಯಾವುದೂ ಹಾಕಿಲ್ಲ. ಹಾಗೆ ಹೋಮ್ ಮೇಡಲ್ಲಿ ಹೇಗೆ ಮಾಡ್ತೀವಿ ನಾವು ಆ ರೀತಿ ಮಾಡಿದ್ದೀನಿ. ತುಂಬ ಚೆನ್ನಾಗೇ ಬರುತ್ತೆ ಈ ಥರ ಮಾಡೋದ್ರಿಂದ. ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಲಾಸ್ಟಲ್ಲಿ ಒಂದ್ಸಲಿ ಈ ಥರ ತಿರುಗಿಸ್ಬಿಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ಇಲ್ಲ ಅಂತ ಅಂದರೆ ಎಲ್ಲ ಫುಲ್ಲು ಮೇಲೇ ಇರುತ್ತೆ ಮಶ್ರೂಮು ಮತ್ತು ಮೊಟ್ಟೆ ಎಲ್ಲ. ಈ ರೀತಿ ಒಂದ್ಸಲಿ ತಿರುಗಿಸ್ಬಿಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡ್ತೀನಿ. ಸ್ನ್ಯಾಕ್ಸಿಗೆ ಅಂತ ಹೇಳಿ ಪೊಮೊಗ್ರಾನೇಟ್ನ ಬಿಡಿಸಿ ಹಾಕ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡೋದಿತ್ತು. ಅದಕ್ಕೆ ಬೇಗ ಎಲ್ಲ ನಾಷ್ಟ ಮುಗಿಸ್ಕೊಂಡು ಮಕ್ಕಳನ್ನ ಬಿಟ್ಟು ಬಂದುಬಿಟ್ರೆ ಆಮೇಲೆ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬದ ಕೆಲಸ ಅಂತಂದರೆ ಎಲ್ಲರ ಹೆಣ್ಮಕ್ಳಿಗೂ ಹಬ್ಬ ಬಂತು ಅಂತಂದರೆ ಒಂಥರ ಖುಷಿ. ಜೊತೆಗೆ ಮನೆ ಕೆಲಸ ಯಾವಾಗ ಮುಗಿಸ್ಕೊತೀವೋ ಅನ್ನೋದೊಂದು ಟೆನ್ಷನ್ ಇರುತ್ತೆ. ಬಂತು ಅಂತಂದರೆ ನನಗೂ ಅಷ್ಟೇ ಯಾವಾಗ ಮನೆ ಕ್ಲೀನ್ ಮಾಡಿ ಮುಗಿಸ್ತೀವೋ ಅಂತ ಅನಿಸ್ತಾ ಇರುತ್ತೆ. ಹಬ್ಬ ಮಾಡೋದೊಂಥರ ಖುಷಿ ಆದರೆ ಮನೆ ಕ್ಲೀನ್ ಮಾಡೋದು ಇನ್ನೊಂಥರ ಖುಷಿಯಾಗಿರುತ್ತೆ. ನಾನು ಕೂಡ ಈ ವಾರ್ಡ್ರೋಬ್ನೆಲ್ಲ ಹಾಗೆ ಒರೆಸ್ಕೊಂಡು ನಮ್ಮದು ವಾಟರ್ ಪ್ರೂಫ್ ಆಗಿರೋದ್ರಿಂದ ಈ ವಾರ್ಡ್ರೋಬ್ ಶೀಟೆಲ್ಲ ನೀಟಾಗಿ ನಾನು ನಾರಲ್ಲೇ ಸೋಪ್ ಹಾಕ್ಕೊಂಡು ಉಜ್ಕೊಂಡು ಆಮೇಲೆ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡ್ತೀನಿ. ಆವಾಗ ನೀಟಾಗಿ ಶೈನಿಂಗ್ ಬರುತ್ತೆ. ನಾನು ತುಂಬ ವರ್ಷದಿಂದನೇ ಹಿಂಗೆ ಮಾಡ್ತಾ ಇರೋದು. ಅಡುಗೆ ಮಾಡಬೇಕಾದ್ರೆ ಸಡನ್ನಾಗಿ ಪಾತ್ರೆ ಬೇಕು ಅಂತ ಹೇಳಿದ್ರೆ ಡ್ರಾಯರೇ ನಮ್ಗೆ ನೆನಪಾಗೋದು. ಡ್ರಾಯರ್ನ ಎಳಿತೀವಿ, ಆವಾಗ ಅದೇ ಕೈಯಲ್ಲಿ ಮುಟ್ಟೋದ್ರಿಂದ ಗಲೀಜೆಲ್ಲ ಆಗಿರುತ್ತೆ. ನಾನು ವಾರಕ್ಕೊಂದ್ಸಲಿ ಈ ಥರ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಡಿಸೈನ್ ಶೀಟ್ಗಳನ್ನೆಲ್ಲ ಹಾಕಿಸ್ಕೊಂಡ್ರೆ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿ ನಾನು ಅವಾಗ ಪ್ಲೈನ್ ಹಾಕ್ಸ್ಕೊಂಡಿದ್ದೆ. ಅದು ಒಂಥರ ಒಳ್ಳೆಯದೇ ಅಂತ ಅನಿಸುತ್ತೆ ನನಗೆ. ಈ ಥರ ಕ್ಲೀನ್ ಮಾಡ್ಕೊಳ್ಳೋದಕ್ಕೆಲ್ಲ ಈಸಿ ಆಗುತ್ತೆ. ಆದರೆ ಡಿಸೈನ್ ಎಲ್ಲ ಇದ್ದರೆ ಅದು ಸ್ವಲ್ಪ ಡಿಸೈನ್ ಒಳಗಡೆ ಎಲ್ಲ ಕೂತ್ಕೊಂಡು ಕ್ಲೀನ್ ಮಾಡೋಕ್ಕಾಗಲ್ಲ ಸರಿಯಾಗಿ. ಹಾಗೆ ಈಗ ನಾನು ಆಯಿಲ್ ಐಟಮ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ಬಿಸಿನೀರಿಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಅದನ್ನು ನೆನೆಸಿಟ್ಟಿರ್ತೀನಿ. 5 ಮಿನಿಟ್ಸ್ ನೆನ್ಕೊಂಡು ಮೇಲೆ ಬಿಸಿನೀರಲ್ಲಿ ಅದು ಚೆನ್ನಾಗಿ ಎಣ್ಣೆ ಜಿಡ್ಡೆಲ್ಲ ಬಿಡುತ್ತೆ. ಆಮೇಲೆ ನಾನು ಸೋಪು ಮತ್ತು ನಾರಿಂದ ಹಾಗೆ ರಬ್ ಮಾಡ್ಕೊಂಡ್ಬಿಟ್ರೆ ಒಂದು ಸ್ವಲ್ಪನೂ ಇರಲ್ಲ, ಎಣ್ಣೆ ಕಲೆ ಹೋಗುತ್ತೆ ಚೆನ್ನಾಗಿ. ಐಟಮ್ಸ್ಗೆಲ್ಲ ಪ್ಲಾಸ್ಟಿಕ್ ಐಟಮ್ಸ್ ಇಟ್ಕೊಂಡ್ರೆ ನೀಟಾಗಿ ತೊಳೆಯೋಕ್ಕೂ ಆಗಲ್ಲ, ಮತ್ತು ಅದನ್ನು ತೊಳಿಬೇಕಾದ್ರೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಈ ಥರ ಸ್ಟೀಲು ಮತ್ತು ಪಿಂಗಾಣಿ ಆ ಥರ ಐಟಮ್ಸ್ ಇಟ್ಕೊಂಡ್ರೆ ಎಣ್ಣೆಗೆ ಬೇಗನೆ ಕ್ಲೀನ್ ಮಾಡ್ಕೊಬೋದು. ನಾವು ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ಬೋದು ಬೇಕಾದರೆ, ಅಷ್ಟು ನೀಟಾಗಿರುತ್ತೆ. ಆದರೆ ಪ್ಲಾಸ್ಟಿಕ್ ಐಟಮ್ಸಲ್ಲಿ ಸ್ವಲ್ಪ ಜಾಸ್ತಿ ಕಲೆ ಎಲ್ಲ ಹಿಡ್ಕೊಳ್ಳೋದ್ರಿಂದ ಅದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕಷ್ಟ ಆಗುತ್ತೆ. ನಾನು ಕೂಡ ಮುಂಚೆ ಪ್ಲಾಸ್ಟಿಕ್ ಐಟಮ್ಸ್ನೇ ಯೂಸ್ ಮಾಡ್ತಾ ಇದ್ದೆ. ಯಾಕೋ ನನಗೆ ಅಷ್ಟು ಯಾವಾಗಲೂ ಕ್ಲೀನ್ ಮಾಡೋಕ್ಕೆ ಹೋದರೆ ಕ್ಲೀನೇ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಈಗ ಪಿಂಗಾಣಿ ಮತ್ತು ಸ್ಟೀಲ್ ಇಟ್ಕೊಂಡಿದ್ದೀನಿ. ಸ್ಟೀಲು ಕೂಡ ಬೇಗ ಕ್ಲೀನ್ ಮಾಡ್ಕೊಬೋದು, ಪಿಂಗಾಣಿನೂ ಬೇಗ ಕ್ಲೀನ್ ಮಾಡ್ಕೊಬೋದು. ವೀಕ್ ಬಿಟ್ರೇನೆ ಪ್ಲಾಸ್ಟಿಕ್ ಐಟಮಲ್ಲಿ ತುಂಬ ಜಿಡ್ಡಿನ ಕಲೆಗಳು ಕುತ್ಕೊಂಡ್ಬಿಡುತ್ತೆ. ಇದರಲ್ಲಾದರೆ ಆರಾಮಾಗಿ ಕ್ಲೀನ್ ಮಾಡ್ಕೊಬೋದು. ಸ್ಕೂಲಿಂದ ಬಂದಮೇಲೆ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಮನೆ ಕ್ಲೀನಿಂಗಿಗೆ. ಯಾವಾಗಲೂ ಹೇಳ್ತಾ ಇರೋರು ಅವರೂ, ಸಂಡೇ ಮಾಡು, ಸಂಡೇ ಕ್ಲೀನ್ ಮಾಡು, ನಾವು ಇರ್ತೀವಿ ಅಂತ ಹೇಳಿ. ಅದಕ್ಕೆ ಇವತ್ತು ಅವ್ರಿಗೂ ಕೂಡ ಒಂದು ಕೆಲಸ ಕೊಟ್ಟಿದ್ದೀನಿ. ಅವರು ಆಟ ಆಡಿಕೊಂಡು ಮಾಡ್ತಾ ಇದ್ದಾರೆ. ಅಡುಗೆ ಮನೆ ಕ್ಲೀನ್ ಮಾಡೋದ್ರಲ್ಲಿ ಇಬ್ರಿಗೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟು. ಯಾವಾಗಲೂ ಅದೇ ಹೇಳೋದು, ನಾವು ರಜೆ ಇದ್ದಾಗ ಅಡುಗೆ ಮನೆ ಮಾಡು, ರೇಷನ್ ಐಟಮ್ ಜೊತೆ ಎಲ್ಲ ಆಟ ಆಡಿಕೊಂಡು, ಹಾಗೆ ನಾನು ರೇಷನ್ ಎಲ್ಲ ತಂದಿದ್ನಲ್ವ ಅದನ್ನು ಕೂಡ ಜೋಡಿಸ್ಕೊಂಡಂಗೂ ಆಗುತ್ತೆ, ಎಲ್ಲ ಫಿಲ್ ಮಾಡ್ಕೊಬೋದು, ಬಾಕ್ಸ್ಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಂತ ಹೇಳಿ ರೇಷನ್ ತರಿಸಿದ್ನ ಹಾಗೆ ಇಟ್ಟಿದ್ದೆ. ಈಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನು ಈ ವಾರ್ಡ್ರೋಬಲ್ಲಿ ಅಡುಗೆ ಮನೆ ಪಕ್ಕನೇ ಇರೋದು ಈ ರೂಮಲ್ಲಿ ನಾನು ಒಂದು ವಾರ್ಡ್ರೋಬಲ್ಲಿ ಪೂರ್ತಿ ನಾನು ರೇಷನ್ ಐಟಮ್ಸು ಮತ್ತು ಜಾಸ್ತಿ
ಜನ ಬಂದಾಗ ಮೀಡಿಯಂ ಸೈಜ್ ಕುಕ್ಕರು ಮತ್ತೆ ಪಾತ್ರೆಗಳೆಲ್ಲ ಬೇಕಾಗಿರುತ್ತೆ ಅಲ್ವಾ, ಅದನ್ನೆಲ್ಲ ನಾನು ಈ ವಾರ್ಡ್ರೋಬ್ ಅಲ್ಲೇ ಇಟ್ಕೊಂಡಿರ್ತೀನಿ. ರೇಷನ್ ಐಟಮ್ನು ಕೂಡ ನಾನು ಇಲ್ಲೇ ಇಟ್ಕೊಳ್ಳೋದು ಜಾಸ್ತಿ. ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಹಾಗೆ ಸಾಂಬಾರ್ ಪುಡಿ, ಧನಿಯಾ ಪುಡಿ, ಇದನ್ನೆಲ್ಲ ನಾನು ಈ ವಾರ್ಡ್ರೋಬ್ ಅಲ್ಲೇ ಇಟ್ಕೊಂಡಿರ್ತೀನಿ. ಸಾಂಬಾರ್ ಪುಡಿ ಎಲ್ಲ ಜಾಸ್ತಿ ಮಾಡಿಸ್ಕೊಂಡಿರ್ತೀವಲ್ವಾ, ಅದನ್ನ ನಾನು ಈ ಕಡೆ ವಾರ್ಡ್ರೋಬ್ ಅಲ್ಲಿ ಇಟ್ಕೊಂಡಿರ್ತೀನಿ. ಅಡುಗೆಗೆ ಬೇಕಾಗಿರೋಂಥ ಸ್ವಲ್ಪ ಡಬ್ಬಿಗೆ ಹಾಕೊಂಡು ಅಡುಗೆ ಮನೇಲಿ ಇಟ್ಕೊಂಡಿರ್ತೀನಿ. ಹಾಗೆ ಈಗ ಸಕ್ಕರೆನೆಲ್ಲ ಫಿಲ್ ಮಾಡ್ಕೋತಾ ಇದ್ದೀನಿ. ನಾನು ಏನಪ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಮಕ್ಕಳನ್ನು ಕೂಡ ಮನೆ ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊಬೇಕು. ಅವ್ರ ಕೈಲಾಗಿರೋ ಅಂಥ ಕೆಲಸನ ಅವ್ರಿಗೆ ಮಾಡೋದಕ್ಕೆ ಅಂತ ಕೊಡಬೇಕು. ಆಮೇಲೆ ಅವರು ಇಂಡಿಪೆಂಡೆಂಟ್ ಆಗು ಬೆಳೀತಾರೆ. ಸ್ವಲ್ಪ ಯಾವ ರೀತಿ ಕೆಲಸ ಮಾಡಬೇಕು, ನಮ್ಮಮ್ಮಂಗೆ ಕಷ್ಟ ಆಗ್ತಾ ಇದೆ, ನಾನು ಸ್ವಲ್ಪ ಹೆಲ್ಪ್ ಮಾಡಬೇಕು ಅನ್ನೋ ಮನೋಭಾವನೂ ಅವ್ರಿಗೆ ಬರುತ್ತೆ. ನನಗೂ ಇಬ್ಬರು ಗಂಡು ಮಕ್ಕಳು, ಅವ್ರ ಕೈಲಿ ಯಾವ ಕೆಲಸ ಮಾಡೋದಕ್ಕಾಗುತ್ತೋ ಆ ಥರ ಕೆಲಸನ ನಾನು ಅವ್ರಿಗೆ ಹೇಳ್ತೀನಿ, ಮಾಡಿಸ್ತೀನಿ. ಅವರು ಮಾಡ್ತಾರೆ. ಒಂದ್ಸಲಿ ತಪ್ಪು ಮಾಡ್ತಾರೆ, ಮತ್ತೆ ಇನ್ನೊಂದ್ಸಲಿ ಈ ಥರ ಅಲ್ಲ, ಈ ಥರ ಮಾಡಬೇಕು ಅಂತ ಹೇಳಿಕೊಟ್ರೆ ಅವರು ಮತ್ತೆ ಮುಂದಿನ ಸಲ ನೀಟಾಗೆ ಮಾಡಿರ್ತಾರೆ. ಒಂದು ಚಿಕ್ಕದಾಗಿ ಬೆಳ್ಳುಳ್ಳಿ ಸುಳಿಯೋದಾಗಿರ್ಬೋದು, ಹಾಗೆ ಏನಾದರೂ ಫಿಲ್ ಮಾಡೋದಾಗಿರ್ಬೋದು, ಇಲ್ಲ ಮೆಣಸಿನ್ಕಾಯಿ ಬಿಡಿಸೋದಾಗಿರ್ಬೋದು, ಈ ಥರದ್ದೆಲ್ಲ ನಾನು ಅವ್ರಿಗೆ ಮಾಡೋಕ್ಕೆ ಹೇಳ್ತೀನಿ. ಹೇಳಲ್ಲ ಅಂತ ಏನಿಲ್ಲ. ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಅವನ ಏಜಿಗೆ ತಕ್ಕಂಗಿರೋಂಥ ಕೆಲಸ ಅವ್ನಿಗೆ ಹೇಳ್ತೀನಿ. ಇವ್ನು ಚಿಕ್ಕವನಾಗಿರೋದ್ರಿಂದ ಚಿಕ್ಕವನಿಗೆ ಯಾವ ರೀತಿ ಕೆಲಸ ಮಾಡಬೇಕು ಆ ಥರ ಕೆಲಸನ ಇವನ ಕೈಲಿ ಮಾಡಿಸ್ತೀನಿ. ಮಕ್ಕಳನ್ನ ಈ ಥರ ಮನೆ ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೂ ಸ್ವಲ್ಪ ಈ ಥರ ಮಾಡಬೇಕು ಅನ್ನೋದು ಸ್ವಲ್ಪ ಅವ್ರ ಮೈಂಡಿಗೂ ಹೋಗುತ್ತೆ. ಆಮೇಲೆ ಅವ್ರಿಗೆ ನಮ್ಮಮ್ಮ ಇಷ್ಟು ಕಷ್ಟಪಡ್ತಾ ಇದೆ, ಈ ಹಬ್ಬ ಬರ್ತಾ ಇದೆ, ನಮ್ಮಮ್ಮ ಇಷ್ಟು ಕೆಲಸ ಮಾಡ್ತಾ ಇದೆ, ನಾನು ಮಾಡಬೇಕು, ನಾನು ಹೆಲ್ಪ್ ಮಾಡಬೇಕು ಅನ್ನೋ ಮನೋಭಾವ ಅವ್ರಿಗೆ ಬರುತ್ತೆ. ಮನೇಲಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಮನೆ ಕ್ಲೀನಿಂಗ್ ಮಾಡೋದ್ರಲ್ಲಿ. ಅದರಲ್ಲಂತೂ ನಾನು ಪುಣ್ಯವಂತೆ ಅಂತ ಹೇಳ್ಬೋದು. ಯಾಕಂತಂದರೆ ನಾನು ಒಬ್ಬಳೇ ಅಷ್ಟು ಕೆಲಸ ಮಾಡೋದು ಅಂತಂದರೆ ನನಗೂ ಸುಸ್ತಾಗುತ್ತೆ. ನಾನು ಚಿಕ್ಕ ಪುಟ್ಟ ಬೇರೆ ಕೆಲಸಗಳ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಅವರೆಲ್ಲನೂ ನನಗೆ ಹೆಲ್ಪ್ ಮಾಡ್ತಾರೆ, ಮಾಡಲ್ಲ ಅಂತ ಏನಿಲ್ಲ. ಹೇಳೋಕ್ಕಿಂತ ಮುಂಚೆನೇ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ಇವನು ಕೂಡ ಹಾಗೆ ಬಾಕ್ಸಿಗೆ ಹಾಕ್ಕೊಡ್ತೀನಿ, ಅದು ಮಾಡ್ತೀನಿ, ಇದು ಮಾಡಿ ಎತ್ಕೊಡ್ತೀನಿ ಬಾಕ್ಸ್ನ ಅಂತ ಎಲ್ಲ ಹೇಳ್ತಾ ಇದ್ದ. ಚಿಕ್ಕ ಪುಟ್ಟ ಐಟಮ್ ಎತ್ಕೊಡೋಕ್ಕಾದ್ರೂ ಯಾರಾದರೂ ಒಬ್ಬರು ಪಕ್ಕದಲ್ಲಿರಬೇಕು. ಆವಾಗ ನಮ್ಗೆ ಕೆಲಸ ಈಸಿ ಅನಿಸುತ್ತೆ. ಒಬ್ಬರೇ ಮಾಡ್ತಾಯಿದ್ರೆ ಎಲ್ಲನೂ ಒಬ್ಬರೇ ಅದನ್ನು ತಗೋಬೇಕು, ಇದನ್ನು ತಗೋಬೇಕು, ಅದನ್ನ ಎತ್ತಿಡಬೇಕು, ಇದೆಲ್ಲ ಆದಾಗ ನಮಗೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಅನಿಸುತ್ತೆ. ಇವಾಗ ಇವನು ಮಾಡೋ ಚಿಕ್ಕ ಪುಟ್ಟ ಕೆಲಸನೇ ಇರ್ಬೋದು, ಆಮೇಲೆ ದೊಡ್ಡವನಾಗ್ತಾ ಇನ್ನು ಸ್ವಲ್ಪ ಜಾಸ್ತಿ ಹೆಲ್ಪ್ ಮಾಡೋದನ್ನ ಕಲ್ತ್ಕೊತಾನೆ ಅಂತ ಅಷ್ಟೇ ನಾನು ಇವಾಗ ಮಾಡಿಸ್ತಾ ಇರೋದು. ಆಮೇಲೆ ಅವ್ರ ಜೊತೆ ಮಾತಾಡಿಕೊಂಡು ಇಂಟ್ರ್ಯಾಕ್ಟ್ ಮಾಡಿಕೊಂಡು ಮಾಡೋದ್ರಿಂದ ಮುಗಿಯೋದೇ ಗೊತ್ತಾಗಲ್ಲ. ಅದಕ್ಕೆ ನಾನು ಇದಾಗಲೇ ಆದಷ್ಟು ಕೆಲಸ ಮಾಡ್ಕೊತೀನಿ. ಯಾಕಂತಂದರೆ ಸಣ್ಣ ಪುಟ್ಟ ಹೆಲ್ಪ್ ಆದರೂ ಅವ್ರು ಮಾಡಿಕೊಡ್ತಾರೆ ನನಗೆ. ಇದ್ದವರಾದ್ಮೇಲೆ ಹೇಗೋ ಗೊತ್ತಿಲ್ಲ, ಈಗಂತೂ ನನಗೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ರೂಮಲ್ಲಿರುವಂಥ ರೇಷನ್ ಐಟಮ್ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಕಿಚನ್ ಕಡೆ ಬಂದಿದ್ದೀನಿ. ಕಿಚನಲ್ಲೂ ಅಷ್ಟೇ ನಾನು ಜಾಸ್ತಿ ಐಟಮ್ಸ್ ಏನು ಇಟ್ಕೊಂಡಿಲ್ಲ. ಬಾಕ್ಸ್ಗಳು ಆ ಥರದ್ದೆಲ್ಲ ಏನು ಮನೇಲೂ ನಮ್ಮಮ್ಮ ಎಲ್ಲರೂ ಬಂದು ಏನಾದರೂ ಫಂಕ್ಷನ್ನು ಆ ಥರ ಪೂಜೆ ಏನಾದರೂ ನಮ್ಮೊಬ್ಬರು ಮನೆಯಲ್ಲೇ ಮಾಡ್ತಾ ಇದ್ದರೆ ಅವರು ಹೆಲ್ಪ್ ಮಾಡಿಕೊಡ್ತಾರೆ ಬಂದು. ಆದರೆ ಇವಾಗ ಎಲ್ಲರ ಮನೆಯಲ್ಲೂ ಹಬ್ಬ ಅಲ್ವಾ, ಅವರು ಕೂಡ ಅವ್ರವ್ರ ಮನೆ ಕೆಲಸ ಮಾಡ್ಕೊಬೇಕು. ನಮ್ಮ ಮನೆಗೆ ಬಂದು ಮಾಡ್ಕೊಡೋಷ್ಟು ಟೈಮ್ ಇರಲ್ಲ, ನಾವು ಅವ್ರ ಮನೆಗೆ ಹೋಗಿ ಮಾಡೋವಷ್ಟು ಟೈಮ್ ಇರಲ್ಲ. ಎಲ್ಲರೂ ಅವ್ರವ್ರ ಮನೆ ಕ್ಲೀನ್ ಆಗಬೇಕಪ್ಪ, ಫಸ್ಟು ಹಬ್ಬ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಅದಕ್ಕೆ ಯಾರು ಕೂಡ ಯಾರ ಮನೆಗೂ ಹೋಗಿ ಹಬ್ಬದಲ್ಲಿ ಕ್ಲೀನ್ ಮಾಡ್ಕೊಂಡು ಕೊಟ್ಟು ಬರೋ ಅಂಥದ್ದೇನಿಲ್ಲ. ಅವ್ರವ್ರ ಮನೆ ಕೆಲಸ ಅವ್ರವ್ರು ಮಾಡ್ಕೋತೀವಿ. ಹಾಗೆ ನಾನು ಚಿಮ್ನಿನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೆ. ಚಿಮ್ನಿಯಲ್ಲಿ ನಾನು ಜಾಸ್ತಿ ಅಂಟು ಆ ಥರ ಎಲ್ಲ ಆಗೋವರೆಗೂ ನಾನು ಇಟ್ಕೊಳ್ಳಲ್ಲ. ಯಾವಾಗ ನಾನು ಸ್ಟವ್ವು ಮತ್ತು ಹಿಂದೆಗಡೆ ಗೋಡೆ ಎಲ್ಲ ಕ್ಲೀನ್ ಮಾಡ್ಕೋತೀನೋ ಅವಾಗೆಲ್ಲನೂ ಕೂಡ ನಾನು ಚಿಮ್ನಿನ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಆವಾಗ ಜಾಸ್ತಿ ಕ್ಲೀನ್ ಮಾಡೋ ಅವಶ್ಯಕತೆ ಏನಿರಲ್ಲ. ಅದನ್ನು ಕೂಡ ಹಾಗೆ ಸಿಂಪಲ್ಲಾಗಿ ಬೇಗನೆ ಕ್ಲೀನ್ ಮಾಡ್ಕೊಬೋದು. ತಂದಿರೋ ಐಟಮ್ನೆಲ್ಲ ಡಬ್ಬಕ್ಕೆ ಹಾಕಿ ಇಡ್ತಾ ಇದ್ದೀನಿ. ನಾನು ಕೂಡ ಗ್ಲಾಸ್ ಐಟಮ್ಸ್ನ ಸ್ವಲ್ಪ ಇಟ್ಕೊಂಡಿದ್ದೀನಿ. ಪಿಂಗಾಣಿ ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ಅವರು ತಗೋತಾ ಇರ್ತಾರೆ. ಅದಕ್ಕೆ ನಾನು ಪಿಂಗಾಣಿ ಐಟಮ್ಸ್ ಎಲ್ಲ ಏನು ಇಟ್ಕೊಂಡಿಲ್ಲ. ಈ ಗ್ಲಾಸ್ ಐಟಮ್ಸ್ನೇ ಒಂದೆರಡು ಒಡೆದಾಕೆ ಬಿಟ್ಟಿದ್ದಾರೆ ಆಗಲೇ. ಪ್ಲಾಸ್ಟಿಕ್ಕು ಟಪ್ಪರ್ವೇರ್ಗಿಂತ ಗ್ಲಾಸ್ ಐಟಮ್ಸೇ ಬೇಗ ಕ್ಲೀನ್ ಮಾಡ್ಕೊಬೋದು. ಮತ್ತು ಅದನ್ನು ಟ್ರಾನ್ಸ್ಪರೆಂಟ್ ಆಗೂ ಕಾಣಿಸ್ತಾ ಇರ್ತವೆ. ಯಾವಾಗ ಏನು ಐಟಮ್ಸ್ ತೊಗೊಬೇಕು ಅಂತ ಆವಾಗ ಬೇಗ ಅಡುಗೆನೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ಎಲ್ಲಿದೆ ಏನು ಐಟಮ್ ಎಲ್ಲಿದೆ ಅಂತ ಹುಡ್ಕೋ ಅಷ್ಟರಲ್ಲೇನೆ ಟೈಮ್ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಕೂಡ ಗ್ಯಾಸ್ ಐಟಮ್ನೇ ಯೂಸ್ ಮಾಡ್ತಾ ಇದ್ದೀನಿ. ಹೀಗೆ ನಮ್ಮಮ್ಮ ಈ ರೀತಿ ರಿಲೇಟಿವ್ಸ್ಗಳೆಲ್ಲ ಬಂದಾಗ ಅವ್ರಿಗೂ ಕೂಡ ಬೇಗ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನು ಐಟಮ್ ಇದೆ ಅಂತ ಹೇಳಿ. ಕಾಫಿ ಪುಡಿ ಮತ್ತು ಟೀ ಪುಡಿಗೆ ಈ ಥರ ಜಾರ್ನ ನಾನು ಇಟ್ಕೊಂಡಿದ್ದೀನಿ.
ಹಾಗೆ ನಾನು ಮನೆ ಕ್ಲೀನ್ ಮಾಡಬೇಕು ಅಂತ ಅಂದರೆ ಒಂದು 15 ಡೇಸ್ ಮುಂಚೆನೇ ಯಾವುದನ್ನು ಪ್ಲ್ಯಾನಿಂಗ್ ಮಾಡಿ ಇಟ್ಕೊಂಡಿರ್ತೀನಿ. ಯಾವಾಗ ಯಾವ ಕೆಲಸ ಮಾಡ್ಕೋಬೇಕು ಅಂತ. ಹಾಗೆ ನಾನು ಒಂದೊಂದು ರೂಮ್‌ನ ಒಂದೊಂದು ದಿನ ಕ್ಲೀನ್ ಮಾಡ್ಕೊಳ್ಳೋ ಥರ ಐಡಿಯಾ ಮಾಡ್ಕೊಂಡಿರ್ತೀನಿ. ಒಂದು ರೂಮ್ ಅಂತ ಅಂದರೆ ಅದರಲ್ಲಿರೋ ಸ್ಕ್ರೀನ್ ಆಗಿರ್ಬೋದು, ಮತ್ತು ಕಿಟಕಿಗಳು, ಮತ್ತು ವಾರ್ಡ್‌ರೋಬು, ಮತ್ತು ಬೆಡ್ಡು ಇದನ್ನೆಲ್ಲನೂ ಕೂಡ ಒಂದಿನ ಪೂರ್ತಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ನನಗೆ ಈಸಿ ಅನ್ಸುತ್ತೆ. ಆವಾಗ ಈ ರೂಮ್ ಈ ಪ್ಲೇಸ್ ಕಂಪ್ಲೀಟ್ ಆಯ್ತು ಅನ್ನೋದು ಕೂಡ ನನಗೆ ತಲೆಗೆ ಬರುತ್ತೆ. ಆವಾಗ ಕೆಲಸ ಸ್ವಲ್ಪ ಈಸಿ ಆಗ್ತಾ ಹೋಗುತ್ತೆ. ಆಮೇಲೆ ಏನಾದರೂ ಇಮಿಡಿಯೇಟ್ ಏನಾದರೂ ಕೆಲಸ ಬಂತು ಆ ದಿನ ಅಂತ ಅಂದರೆ, ಅವತ್ತು ಸ್ಕಿಪ್ ಮಾಡಿ ನೆಕ್ಸ್ಟ್ ಡೇ ಅದನ್ನು ಮತ್ತೆ ಇನ್ನೊಂದು ಕೆಲಸ ಇರುತ್ತೆ. ಅದನ್ನು ಇದನ್ನು ಎರಡನ್ನೂ ಜೊತೆಗೆ ಸೇರಿಸ್ಕೊಂಡು ನಾನು ಮಾಡ್ಕೊಂಡ್ಬಿಡ್ತೀನಿ. ಆವಾಗ ಈಸಿ ಆಗುತ್ತೆ ನನಗೆ. ನಮ್ಮನೇಲೂ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತಾರೆ. ಈ ಹೈಟ್ ಎಲ್ಲ ಇರುತ್ತಲ್ವಾ ಅದನ್ನೆಲ್ಲ ಹತ್ತೋದಿಕ್ಕೆ ಯಾರಾದರೂ ಒಬ್ರು ಇರಲೇಬೇಕು. ಒಬ್ಬರೇ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಆವಾಗ ಹೈಟ್ ಎಲ್ಲ ಇದ್ದಾಗ. ಅದಕ್ಕೆ ನಮ್ಮ ಮನೇಲೂ ಕೂಡ ನಾನು ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಆಗಿ ಈಗ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿದ್ಮೇಲೆ ಮಗುಂಗೆ ಸ್ವಲ್ಪ ಓದಿಸೋದಿದೆ. ಅವನಿಗೂ ಕೂಡ ನಾನು ಡೈಲಿ 1 ಅವರ್, 2 ಅವರ್ ಅವನಿಗೆ ಟೆಸ್ಟು ಅಥವಾ ಎಕ್ಸಾಮ್ಸು ಇದ್ದಾಗ ಜಾಸ್ತಿನೇ ಟೈಮ್ ತೊಗೋತೀನಿ. ಏನೂ ಇಲ್ಲ ಅಂತ ಅಂದಾಗ 1 ಅವರ್, 2 ಅವರಲ್ಲಿ ಮುಗಿಸ್ತೀನಿ. ಆವಾಗ ಅವನಿಗೆ ಸ್ವಲ್ಪ ಹೊತ್ತು ಏನೇ ಕೆಲಸ ಇದ್ರೂ ಸಂಜೆ ಒಂದು 6 ಇಂದ 8 ವರೆಗೂ ಅವನ ಟೈಮ್ ಅಂತ ಹೇಳಿ ಅವನಿಗೆ ನಾನು ಹೇಳ್ಕೊಡ್ಬೇಕು. ದೊಡ್ಡವನು ಅವ್ನು ಟ್ಯೂಷನ್‌ಗೆ ಹೋಗ್ತಾನೆ. ಟ್ಯೂಷನ್ ಮುಗಿಸ್ಕೊಂಬರೋ ಅಷ್ಟರಲ್ಲಿ ನಾನು ಇವನಿಗೆ ಓದಿಸಿದ್ದನ್ನ ಮುಗಿಸಿರ್ತೀನಿ. ಹಾಗೆ ಈಗ ಅಡುಗೆ ಮಾಡ್ತಾ ಇದ್ದೀನಿ. ಅಡುಗೆಗೆ ನಾನಿವತ್ತು ಅಡ್ಲಕಾಯಿ ಸಾಂಬಾರು, ಪಡವಲಕಾಯಿ ಅಂತ ಹೇಳ್ತಾರಲ್ವಾ, ನಮ್ಮ ಕಡೆ ಅಡ್ಲಕಾಯಿ, ಪಡವಲಕಾಯಿ ಎರಡೂ ಹೇಳ್ತಾರೆ. ಆ ಪಡವಲಕಾಯಿ ಸಾಂಬಾರು ಮಾಡಿದ್ದೀನಿ. ಹಾಗೆ ಮುದ್ದೆ ನಮ್ಮನೇಲಿ ನೈಟ್ ಡೈಲಿ ಮುದ್ದೆ ಇರುತ್ತೆ. ಮುದ್ದೆ ಮಾಡಿದ್ದೀನಿ. ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.